ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 29/3/2024. ಈ ದಿನದ ರಾಶಿ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ, ಉದ್ಯಮ, ಆರ್ಥಿಕತೆ ಇದೆಲ್ಲದರಲ್ಲಿಯೂ ಕೂಡ ಸಮಾಧಾನದ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯ ಜೀವನ, ಕೌಟುಂಬಿಕ ಜೀವನ, ವಿದ್ಯಾರ್ಥಿಗಳಿಗೆ ಅಧ್ಯಯನ ವಿಷಯದ ಸಂಬಂಧವಾದಂತಹ ಜೀವನ ಇದೆಲ್ಲದರಲ್ಲಿಯೂ ಕೂಡ ಒಂದು ರೀತಿಯ ಸಮಾಧಾನ, ತೃಪ್ತಿಯ ಫಲಗಳಿರ್ತದೆ. ಕಾನೂನಾತ್ಮಕವಾದಂತಹ ತೊಂದರೆಗಳು ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ಫಲಗಳು, ಇದೊಂದು ರೀತಿಯ ಅಶುಭ ಸೂಚಕವಾದಂತಹ ಅನುಭವಗಳಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ರಾಮರಕ್ಷಾ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು, ಸುಬ್ರಹ್ಮಣ್ಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು, ಇದರಿಂದ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಯೋ ಒಂದು ರೀತಿಯಲ್ಲಿ ಕಾರ್ಯಭಂಗಗಳು ಅಂತಂದರೆ, ಮಾಡುತ್ತಿರುವಂತಹ ವೃತ್ತಿಗೋ ಅಥವಾ ಹೊಸ ಥರದ ಚಿಂತನೆಯ ಕೆಲಸ ಕಾರ್ಯಗಳು ಅಥವಾ ಇನ್ನಿತರ ಯಾವುದೋ ಯೋಚನೆಗಳನ್ನು ಇಟ್ಟುಕೊಂಡಂತೆ ಒಂದಷ್ಟು ಕಾರ್ಯಪ್ರವೃತ್ತಿಯನ್ನು ಮಾಡ್ತೀರಿ. ಅದಕ್ಕೆ ಭಂಗ ಫಲಗಳಾಗಿರ್ತದೆ. ಅದು ಭೂಮಿ ಖರೀದಿ ಆಗಿರ್ಬೋದು, ಗೃಹ ನಿರ್ಮಾಣ ಆಗಿರ್ಬೋದು, ಮದುವೆ ಆಗಿರ್ಬೋದು, ಅಥವಾ ವೃತ್ತಿಯ ಒಂದಷ್ಟು ಸಂಬಂಧವಾದಂಥ ವಿಷಯಗಳಾಗಿರ್ಬೋದು, ಯಾವುದೇ ವಿಷಯಗಳಾಗಿರಲಿ ಅದಕ್ಕೆ ಭಂಗ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ರೀತಿಯಲ್ಲಿ ಮುಗ್ಗಟ್ಟಿನ ಅನುಭವಗಳಾಗುವಂಥದ್ದು. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಒಂದು ಹಂತದ ಗೌರವಾದರಾತಿಥ್ಯಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸದ ಅನುಭವ ನಿಮ್ಮ ಪಾಲಿಗೆ ಆಗುವಂಥ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಮಾಡುವಂಥದ್ದು ಅಥವಾ ಆದಿತ್ಯ ಹೃದಯದ ಪಾರಾಯಣವನ್ನು ಮಾಡುವಂಥದ್ದು, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯರಂಗದಲ್ಲಿ, ವೃತ್ತಿರಂಗದಲ್ಲಿ ಯಶಸ್ಸಿನ ಫಲಗಳು, ಸಮಾಧಾನಕರವಾದಂಥ ಫಲಗಳುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನಕರವಾದಂತಹ ಫಲಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ, ಸಾಂಸಾರಿಕವಾಗಿ ಸಂತೋಷದ ವಾತಾವರಣ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳಿರ್ತದೆ. ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನ, ತೃಪ್ತಿಯ ಅನುಭವಗಳು ಅನ್ನುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಹಣಕಾಸಿನ ಒಂದು ವ್ಯಯ ಹೇಳುವಂಥದ್ದು, ಅತಿಯಾದಂತಹ ರೀತಿಯಲ್ಲಿ ವ್ಯಯ ಆಗುವಂತಹ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದು ವಿಷ್ಣು ಸಹಸ್ರನಾಮದ ಪಾರಾಯಣ, ಇದನ್ನು ಮಾಡಿ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿಯೇ ಇರ್ತದೆ, ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿಯೇ ಇರ್ತದೆ. ಆದರೆ ನಮಗೆ ಬೇಕಾದಷ್ಟು ಬರಲಿಲ್ಲ ಹೇಳುವಂಥ ಭಾವನೆ ನಿಮ್ಮ ಮನದಲ್ಲಿ ಮೂಡುವಂಥದ್ದು ಸಾಧ್ಯತೆಗಳುಂಟು. ಇನ್ನು ಸಾರ್ವಜನಿಕ ಬದುಕಿನಲ್ಲಿ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ಸಾಂವಿಧಾನಿಕವಾದಂತಹ ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಸಿವಿಸಿಯ ಅನುಭವಗಳುಂಟು. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದಿರ್ತದೆ. ಮಕ್ಕಳಿಂದ ಸಮಾಧಾನಕರವಾದಂತಹ ಫಲಗಳುಂಟು. ಅನಿರೀಕ್ಷಿತವಾದಂತಹ ಸಂಪತ್ತಿನ ವ್ಯಯ ಹೇಳುವಂಥದ್ದು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಯ ಫಲಗಳಿದ್ದಾವೆ. ಸೊ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ, ಜೊತೆಯಲ್ಲಿ ತಾವುಗಳು ಶಿವದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ ವೃತ್ತಿ ಮತ್ತು ದಾಂಪತ್ಯ, ಹಣಕಾಸು ಇದೆಲ್ಲದರಲ್ಲಿಯೂ ಕೂಡ ತುಂಬ ಉತ್ತಮದ್ದಾದಂತಹ ಫಲವನ್ನು ಕಾಣುವಂತಹ ಯೋಗ ಫಲಗಳು, ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದೆಲ್ಲದಕ್ಕೂ ಕೂಡ ಶುಭ ಸೂಚನೆಯ ಫಲ ಹೇಳುವಂಥದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ
ವಿದ್ಯೆಗೆ ಸಂಬಂಧಪಟ್ಟಂತಹ ಫಲದ ದೃಷ್ಟಿಯಲ್ಲಿ ಅಥವಾ ಅಧ್ಯಯನದ ಆಸಕ್ತಿ ಸಂಬಂಧಪಟ್ಟಂತಹ ಫಲದ ದೃಷ್ಟಿ ಎಲ್ಲದರಲ್ಲಿಯೂ ಕೂಡ ಶುಭ ಸೂಚನೆ ಇದೆ. ಸಾರ್ವಜನಿಕ ಬದುಕು ಮತ್ತು ಸಾಂವಿಧಾನಿಕವಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂಥ ತೊಂದರೆ, ಸಾರ್ವಜನಿಕ ಬದುಕಿನಲ್ಲಿಯೂ ಕಿರಿಕಿರಿ ಇದೆ, ಸಾಂವಿಧಾನಿಕವಾದಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಹೃದಯ ಮತ್ತು ರಕ್ತದೊತ್ತಡದಂಥ ಆರೋಗ್ಯದ ವ್ಯತ್ಯಾಸದ ಅನುಭವಗಳು ಕೂಡ ನಿಮ್ಮ ಪಾಲಿಗೆ ಆಗ್ಲಿಕ್ಕೆ ಸಾಧ್ಯತೆಗಳುಂಟು. ಸೊ ತಾವುಗಳು ಆಂಜನೇಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡುವುದು, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ, ಹಣಕಾಸು, ದೈಹಿಕ ಮಾನಸಿಕವಾದಂಥ ಆರೋಗ್ಯ ಇದೆಲ್ಲದರಲ್ಲಿಯೂ ಕೂಡ ಹಿನ್ನಡೆಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರುವಂಥದ್ದು. ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ಸಮಾಧಾನ, ಮಕ್ಕಳಿಂದ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಆರೋಗ್ಯ ವಿಷಯದಲ್ಲಿ ತೃಪ್ತಿ ಇರುವುದಿಲ್ಲ, ಎಲ್ಲಿಯೋ ಒಂದು ರೀತಿಯಲ್ಲಿ ಸುದೀರ್ಘವಾದಂತಹ ಬಳಲುವಿಕೆಯ ಒಂದು ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರುವಂಥದ್ದು. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ಸಹಸ್ರನಾಮವನ್ನು ಬೆಂಬಿಡದೆ ಪಾರಾಯಣ ಮಾಡುವ ಕೆಲಸ ಮಾಡಿ, ಖಂಡಿತ ಒಳ್ಳೆಯ ಅನುಭವ ಸಾಧ್ಯ. ಇನ್ನು ತುಲಾರಾಶಿ, ಕಲಾತ್ಮಕವಾದಂತಹ ಕರ್ಮಕ್ಷೇತ್ರದಲ್ಲಿರುವಂಥವರಿಗೆ ಗೌರವಾದರಾತಿಥ್ಯಗಳೆಲ್ಲ ಪ್ರಾಪ್ತಿಯಾಗುವಂಥದ್ದು. ಕ್ರೀಡೆ ಮತ್ತು ಕೃಷಿ ಸಂಬಂಧವಾದಂತಹ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಒಂದು ರೀತಿಯಲ್ಲಿ ಗೌರವಾದರಾತಿಥ್ಯಗಳೆಲ್ಲ ಪ್ರಾಪ್ತಿಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಉಂಟು. ಹಣಕಾಸಿನ ತೊಂದರೆ ಇರುವುದಿಲ್ಲ, ದಾಂಪತ್ಯ ಸೌಖ್ಯ ಫಲಗಳುಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಸಮಾಧಾನ, ತೃಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸಾರ್ವಜನಿಕ ಬದುಕು ಸಮಾಧಾನಕರವಾಗಿರುವುದಿಲ್ಲ, ಕಾನೂನಾತ್ಮಕವಾದಂಥ ಒಂದಷ್ಟು ಹೋರಾಟಗಳು ನಿಮ್ಮದು ಮುಂದುವರಿದ ಭಾಗವಾಗಿ ಕಂಡು ಬರ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸದ ಅನುಭವ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮರಂಗ ಚೇತರಿಕೆಯ ಸ್ಥಿತಿ, ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚೇತರಿಕೆಯ ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇರುವುದಿಲ್ಲ. ಹೊಸ ಥರದ ಚಿಂತನೆ, ಮಂಗಳಕಾರಿಯಾದಿ ಪ್ರಯತ್ನಗಳು ಕೂಡ ನಿಮಗೆ ಪೂರಕವಾದಂತಹ ಫಲಗಳನ್ನು ಕೊಡುವಂಥದ್ದು ಕಷ್ಟಕರ ಅಂತ ಅನ್ನಿಸ್ತಾ ಉಂಟು. ಮತ್ತು ಆರೋಗ್ಯ ಸಂಬಂಧಪಟ್ಟ ಹಾಗೆ ಯಾವುದೇ ತೊಂದರೆಗಳಾಗುವುದಿಲ್ಲ. ಕಾನೂನಾತ್ಮಕವಾದಂತಹ ಕಿರಿಕಿರಿಗಳು ಹೇಳುವಂಥದ್ದು ನಿಮಗೆ ಸ್ವಲ್ಪ ಸ್ಯಾಡ್ ಫೀಲನ್ನು ಕೊಡುವಂತಹ ಸಾಧ್ಯತೆಗಳುಂಟು. ಒಂದಷ್ಟು ತಾಳ್ಮೆಯಿಂದ ವ್ಯವಹರಿಸುವಂತಹ ಕೆಲಸವನ್ನು ಮಾಡಿ, ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ, ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ವೃತ್ತಿ ಚೆನ್ನಾಗಿರ್ತದೆ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಯಾವುದೇ ತೊಂದರೆಗಳಾಗುವುದಿಲ್ಲ, ಚಂದದ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯ ಸೌಖ್ಯ ಉಂಟು. ಕೌಟುಂಬಿಕ ಜೀವನದಲ್ಲಿಯೂ ಸಮಾಧಾನ, ತೃಪ್ತಿ ಹೇಳುವಂಥದ್ದಿರ್ತದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳಕಾರಿಯಾದಿ ಪ್ರಯತ್ನ ಇದೆಲ್ಲದಕ್ಕೂ ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ಕಲಾತ್ಮಕ ಬದುಕಿನಲ್ಲಿರುವಂಥವರಿಗೆ ಗೌರವಗಳೆಲ್ಲ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗುರುಗಳ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಚೇತರಿಕೆಯ ಫಲ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚೇತರಿಕೆ ಹೇಳುವಂಥದ್ದುಂಟು. ಹೂಡಿಕೆಗಳನ್ನು ಮಾಡುವಾಗ ಅತ್ಯಂತ ಜಾಗ್ರತೆಯನ್ನು ವಹಿಸಿ, ಸಾಂಸಾರಿಕ ಕೌಟುಂಬಿಕ ಜೀವನ ಸಮಾಧಾನಕರವಾಗಿರ್ತದೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸುವಂಥದ್ದು ಅವಶ್ಯಕ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳಿದೆ. ಕೌಟುಂಬಿಕ ಬದುಕಿನಲ್ಲಿ ಅಷ್ಟೊಂದು ಸಮಾಧಾನಕರವಾದಂಥ ಸ್ಥಿತಿ ಇರುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಶಿವದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಮಾನಸಿಕವಾಗಿ ಒಂದಷ್ಟು ಒತ್ತಡಗಳು, ಖಿನ್ನತೆಗಳು, ದುಗುಡಗಳು ಇದೆಲ್ಲವೂ ಕೂಡ ಇರ್ತದೆ. ಹೊಸ ಥರದ ಚಿಂತನೆ, ಮಂಗಳಕಾರಿಯಾದಿ ಪ್ರಯತ್ನ ಇದರ ಬಗ್ಗೆ ಫಲ ಇರೋದಿಲ್ಲ. ದಾಂಪತ್ಯ ಸೌಖ್ಯ ಇದೆ, ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇರುವುದಿಲ್ಲ. ಆರ್ಥಿಕವಾದಂಥ ತೊಂದರೆಗಳನ್ನು ಎದುರಿಸ್ತೀರಿ. ಸಾಲ ಮಾಡಬೇಡಿ, ಸಾಲ ಕೊಡಲಿಕ್ಕೆ ಹೋಗಬೇಡಿ. ಬೆಂಕಿ ಮತ್ತು ಕರೆಂಟು ಮತ್ತು ವಾಹನಗಳು ಇದರಿಂದೆಲ್ಲ ಆಪತ್ತು ಅಥವಾ ತೊಂದರೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ
ಆಂಜನೇಯ ದೇವರ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ವೃತ್ತಿ ಚೆನ್ನಾಗಿರ್ತದೆ, ಹಣಕಾಸಿನ ಆಗಮನವೂ ಕೂಡ ಚೆನ್ನಾಗಿರ್ತದೆ, ಕೌಟುಂಬಿಕವಾದಂತಹ ಜೀವನದಲ್ಲಿ ಅಷ್ಟಕ್ಕಷ್ಟೇ ಹೇಳುವಂತಹ ಫಲ, ದಾಂಪತ್ಯದಲ್ಲಿಯೂ ಕೂಡ ಅಷ್ಟಕ್ಕಷ್ಟೇ ಹೇಳುವಂತಹ ಫಲ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇದೆ, ಹೊಸ ಥರದ ಚಿಂತನೆಗಳಿಗೆ ಒಳ್ಳೆಯ ಅನುಭವ ಹೇಳುವಂಥದ್ದು, ಒಳ್ಳೆಯ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಪಾಸಿಟಿವ್ ಕಡೆಗೆ ಕನ್ವರ್ಟ್ ಮಾಡಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ದೈಹಿಕವಾದಂಥ ಸಣ್ಣ ಪುಟ್ಟ ಅನಾರೋಗ್ಯದ ಬಾಧೆಗಳು ಕೂಡ ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸ್ತೋತ್ರನಾಮಾವಳಿಗಳನ್ನು ಪಠನ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.